ಎಲ್ಲರಿಗೂ ನಮಸ್ಕಾರ. ಎಂದಿನಂತೆ ಆನ್ಲೈನ್ ಕ್ಲಾಸ್ ಗುರುದೇವ ಕೆರಿಯರ್ ಅಕಾಡೆಮಿ ಧಾರವಾಡ ಇಲ್ಲಿಗೆ ಸ್ವಾಗತ. ನನ್ನ ಹೆಸರು ನಿರಂಜನ್. ಇವತ್ತು ಶಕ್ತಿಯ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನು ಶಕ್ತಿ ಎಂದರೆ? ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯಕ್ಕೆ ಶಕ್ತಿ ಎನ್ನುವರು. ಕೆಪಾಸಿಟಿ ಟು ಡೂ ವರ್ಕ್. ಕೆಪಾಸಿಟಿ ಟು ಡೂ ವರ್ಕ್. ಕಾಲ್ಡ್ ಎನರ್ಜಿ ಅಂತೇಳಿ ಕರೀತೇವೆ. ಸಾಮಾನ್ಯವಾಗಿ ಶಕ್ತಿ ಅಂತೇಳಿ ಬಂದಾಗ ಇದರ SI ಘಟಕ ಎಲ್ಲರಿಗೂ ಗೊತ್ತಿರೋ ಹಾಗೆ SI ಘಟಕ ಏನಾಗಿರುತ್ತೆ? ಜೌಲ್. ಇದ್ರ ಮೇಲೇ ಪ್ರಶ್ನೆ ನಿಮಗೆ. ಓಕೆ, ನೆಕ್ಸ್ಟ್ ಇದು ಅದೀಶ. ಅದೀಶ ಅಂತ ಹೇಳಿದ್ರೆ ಸ್ಕೇಲಾರ್ ಕ್ವಾಂಟಿಟಿ. ಗೊತ್ತಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಅಂತೇಳಿ ನೋಡ್ತೇವೆ. ಸೊ ಶಕ್ತಿ ಅಂತೇಳಿ ಬಂದಾಗ ಸಹಜವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂದರೆ, ಕೆಲಸ ಮಾಡಲು ಬೇಕಾಗುವ ಸಾಮರ್ಥ್ಯ. ರೈಟ್. ಓಕೆ, ವೆರೈಟಿ ಆಫ್ ಶಕ್ತಿ ಇದಾವಲ್ಲ, ಹೌದು ತಾನೆ? ಸೌರಶಕ್ತಿ ಇದೆ, ಯಾಂತ್ರಿಕ ಶಕ್ತಿ, ಹೌದಾ, ಉಷ್ಣಶಕ್ತಿ, ಜಲಶಕ್ತಿ, ವಾಯುಶಕ್ತಿ, ಹೌದಾ, ಚಲನಾಶಕ್ತಿ, ಪ್ರಚನ್ನ ಶಕ್ತಿ, ಹೌದಾ. ಸೊ ಇನ್ನು ಉಳಿದಂಥದ್ದು ಏನಾಗಿರುತ್ತೆ? ಸ್ನಾಯು ಶಕ್ತಿ ಅಂತೇಳಿ ನೋಡ್ತೇವೆ, ರಾಸಾಯನಿಕ ಶಕ್ತಿ ಅಂತೇಳಿ ನೋಡ್ತೇವೆ. ಹೀಗೆ ಹಲವು ರೀತಿಯ ಶಕ್ತಿ. ಇನ್ನು ಮುಂದುವರೆದವೆ ಅಂದರೆ ಸ್ತ್ರೀ ಶಕ್ತಿ, ಹೌದಾ, ಸ್ತ್ರೀ ಶಕ್ತಿ ಮತ್ತು ದುರ್ಗಾಶಕ್ತಿ, ಪರಾಶಕ್ತಿ, ಪರಮೇಶ್ವರಿ ಶಕ್ತಿ, ಹಿಂಗೆಲ್ಲ ಅದಾವೆ, ನೋಡ್ತೀರ ಅವನ್ನೆಲ್ಲ. ಎಸ್. ಹಾಗಾದರೆ ರಿಮೈನಿಂಗ್ ಆಲ್ ಅದನ್ನು ನೋಡೋದಾಯಿತು ಅಂದರೆ ಚಲನಾಶಕ್ತಿ ಅಂತೇಳಿ ನೋಟಿಸ್ ಮಾಡ್ತೀವಲ್ಲ, ಇದರಲ್ಲಿ ಎರಡು ಬಗೆ ಶಕ್ತಿಯಲ್ಲಿ ಪ್ರಮುಖವಾಗಿ ನಾವು ಡಿವೈಡ್ ಮಾಡೋದು ಎರಡು ರೀತಿಯಲ್ಲಿ. ಒಂದು ಚಲನಾಶಕ್ತಿ ಅಂತೇಳಿ, ಚಲನಾಶಕ್ತಿ ಕೈನೆಟಿಕ್ ಎನರ್ಜಿ ಅಂತೇಳಿ ನೋಡ್ತೀವಿ. ಇನ್ನೊಂದು ಪ್ರಚನ್ನ ಶಕ್ತಿ ಅಂತೇಳಿ ಗಮನಿಸ್ತೀವಿ. ಪ್ರಚನ್ನ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ನೋಡ್ತೇವೆ. ಸೊ ಶಕ್ತಿ ಅಂಥೇಳಿ ಬಂದಾಗ ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವು ನೋಡ್ತೀವಿ ಅಂತ ಹೇಳಿದ್ರೆ ಎರಡು ಟೈಪಲ್ಲಿ ಗಮನಿಸ್ತೇವೆ. ಓಕೆ, ಸೊ ಚಲನಾಶಕ್ತಿ ಏನು? ಚಲನಾಶಕ್ತಿ ಎಂದರೆ ಶಕ್ತಿ ಏನಾಗಿರುತ್ತೆ? ಚಲನೆಯಿಂದ ಪಡೆಯಬಹುದಾದ ಶಕ್ತಿಯನ್ನು ಏನಂತ ಕರಿತೀವಿ? ಚಲನಾಶಕ್ತಿ ಅಂತೇಳಿ ಕರಿತೀವಿ. ಚಲನೆಯಿಂದ ಪಡೆಯಬಹುದಾದ ಶಕ್ತಿ ಚಲನಾಶಕ್ತಿ. ಅಂದರೆ ಎನರ್ಜಿ ಒಬ್ಟೈನ್ಡ್ ಬೈ ದ ಬಾಡಿ ವರ್ಚ್ಯೂ ಆಫ್ ಇಟ್ಸ್ ಮೋಷನ್. ದಟ್ ಈಸ್ ಕಾಲ್ಡ್ ಏನಾಗಿರುತ್ತೆ? ಚಲನಾಶಕ್ತಿ ಅಂತೇಳಿ ಕರಿತೀವಿ. ಮೇಯ್ನಾಗಿದು ಚಲನೆ ಆಧಾರದ ಮೇಲೆ ನಾವು ನೋಟಿಸ್ ಮಾಡ್ತೇವೆ. ವ್ಯಕ್ತಿಯ ಚಲನೆ ಇರ್ಬೋದು, ವಾಹನಗಳ ಚಲನೆ ಇರ್ಬೋದು, ಹೌದಾ, ಕಣಗಳ ಚಲನೆ, ಗಾಳಿಯ ಚಲನೆ, ನೀರಿನ ಚಲನೆ, ಇಂಥವನ್ನೆಲ್ಲ ನಾವೇನು ಅಂತ ನೋಡ್ತೀವಿ ಅಂದರೆ ಚಲನಾಶಕ್ತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ನೋಡ್ತೇವೆ, ಹೌದಾ. ಹಾಗಾದರೆ ಚಲನಾಶಕ್ತಿ ಅಂತೇಳಿ ಬಂದರೆ, ಕೈನೆಟಿಕ್ ಎನರ್ಜಿ ಅಂತೇಳಿ ಬಂದರೆ ಆಫ್ mv² ಅಂತೇಳಿ. ಹಾಗಾದರೆ ಎಮ್ ಅಂತೇಳಿ ಬಂದರೆ, ಓಕೆ, ಎಮ್ ಅಂತೇಳಿ ಬಂದರೆ ರಾಶಿ, ವಿ ಅಂತೇಳಿ ಬಂದರೆ ವೇಗ. ಓಕೆ, ವೇಗವನ್ನು ನಾವು ನೋಟಿಸ್ ಮಾಡ್ತೇವೆ. ಹಾಗಾದರೆ ಪ್ರಚನ್ನ ಶಕ್ತಿ ಅಂತೇಳಿ ಬಂದಾಗ ಶಕ್ತಿ ಪಡಿತೀವಿ. ಯಾವುದೇ ಹೇಗೆ ಪಡಿತೀವಿ ಅಂದರೆ ವಸ್ತುವಿನ ಸ್ಥಾನದಿಂದ ಪಡೆಯುವಂತಹ ಶಕ್ತಿಯಾಗಿರುತ್ತೆ. ಸ್ಥಾನ, ಓಕೆ, ಅದನ್ನೇ ನಾವು ನೋಟಿಸ್ ಮಾಡುವಂಥದ್ದು. ಸ್ಥಾನದಿಂದ ಪಡೆಯಬಹುದಾದ ಶಕ್ತಿಯನ್ನು ಏನಂತ ಕರಿತೀವಿ? ಪ್ರಚನ್ನ ಶಕ್ತಿ ಅಂತೇಳಿ ಗಮನಿಸ್ತಾ ಹೋಗ್ಬೋದು. ಹಾಗಾದರೆ ಸ್ಥಾನ ಅಂತೇಳಿ ಬಂದಾಗ ಇಂಗ್ಲೀಷಲ್ಲಿ ಕಾನ್ಫಿಗರೇಷನ್, ಎನರ್ಜಿ ಒಬ್ಟೈನ್ಡ್ ಬೈ ದ ಬಾಡಿ ವರ್ಚ್ಯೂ ಆಫ್ ಇಟ್ಸ್ ಕಾನ್ಫಿಗರೇಷನ್ ಅಂತೇಳಿ ಕರಿತೀವಿ. ಪ್ರಚನ್ನ ಶಕ್ತಿ mgh ಅಂತೇಳಿ ಗಮನಿಸ್ಬೋದು. ಹಾಗಾದರೆ ಎಮ್ ಎಂದರೆ ರಾಶಿಯಾಗಿರುತ್ತೆ, ಜಿ ಎಂದರೆ ಗುರುತ್ವ ಆಗಿರುತ್ತೆ, ಹೌದಾ, ಎಚ್ ಅಂದರೆ ಎತ್ತರ ಆಗಿರುತ್ತೆ. ಹೀಗೆ ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ಗೊತ್ತಿರಲಿ ನಿಮಗೆ, ವಸ್ತು ಏನಾಗಿರುತ್ತೆ? ಎತ್ತರಕ್ಕೆ ಚಲಿಸಿದ ಹಾಗೆ ಸಾಮಾನ್ಯವಾಗಿ ಪ್ರಚನ್ನ ಶಕ್ತಿ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇದ್ರ ಬಗ್ಗೆ ಐಡಿಯಾ ಇರಬೇಕು, ನಮಗೆ ಗೊತ್ತಿರಬೇಕು. ಎತ್ತರ, ಓಕೆ, ಇವೆರಡು ಇನ್ನೇನು ಚೇಂಜಸ್ ಆಗಲ್ಲ 50 ಕಿಲೋಮೀಟರ್ ಅಂತರದಲ್ಲಿ. ಬಟ್ ಎತ್ತರ ಅನ್ನೋದೇನಾಗಿರುತ್ತೆ? ವೇರಿಯೇಷನಲ್ಲಿ ನಾವು ನೋಟಿಸ್ ಮಾಡ್ತೇವೆ. ಸೊ ಎತ್ತರ ಅಂತ ಹೇಳೋದು ಬಂದಾಗ ಸಹಜವಾಗಿ ನಾವು ಗಮನಿಸಬೇಕಾದಂಥದ್ದು, ಸೊ ವಸ್ತು ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. 1ನೇ ಮಹಡಿಯಿಂದ ಧುಮುಕೋದಕ್ಕೂ 10ನೇ ಮಹಡಿಯಿಂದ ಧುಮುಕೋದಕ್ಕೂ ತುಂಬ ಅಂದರೆ ಸಾಕಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ.
ಸೊ ಹೀಗಾಗಿ ನಾವೆಲ್ಲ ಇಲ್ಲಿ ಗಮನಿಸಬೇಕಾದಂಥದ್ದು ಹೀಗಿರ್ತದೆ. ಇದರ ನಂತರ ನಾವು ನೋಡೋದಾಯಿತು ಅಂದರೆ ಎತ್ತರದಲ್ಲಿರುವ ವಸ್ತು ಯಾವುದೇ ಆಗಿರಬಹುದು, ಅಥವಾ 10ನೇ ಮಹಡಿಯಿಂದ 100ನೇ ಮಹಡಿ ಅಂತ ಏನಿದೆಯಲ್ಲ ಅಂತಹ ಮಹಡಿಗಳನ್ನು ನಾವು ನೋಟಿಸ್ ಮಾಡ್ತೇವೆ. ಅದು ಸಹಿತ ನಾವು ಗಮನಿಸ್ಬೋದು. ಪ್ರಚನ್ನ ಶಕ್ತಿಗೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಓವರ್ ಟ್ಯಾಂಕ್ಸ್ಗಳನ್ನು ನಾವು ನೋಟಿಸ್ ಮಾಡ್ತೇವೆ, ಹೌದಾ ಇಲ್ಲ? ಸೊ ಇಂಥವೆಲ್ಲ ಏನಾಗಿರ್ತವೆ, ದಿ ಬೆಸ್ಟ್ ಎಕ್ಸಾಂಪಲ್ ಆಗಿರ್ತವೆ ಯಾರಿಗೆ? ಪ್ರಚನ್ನ ಶಕ್ತಿಗೆ. ಹಾಗಾದರೆ ಚಲನಾಶಕ್ತಿ ಪ್ರಚನ್ನ ಶಕ್ತಿ ಆದ ನಂತರವೂ ಏನಾದರೂ ಹೇಳೋದಿದೆಯಾ ಅಂದರೆ ಎಸ್, ರಿನ್ಯೂವಬಲ್ ಆ್ಯಂಡ್ ನಾನ್ ರಿನ್ಯೂವಬಲ್ ಸೋರ್ಸಸ್ ಅಂತೇಳಿ ಕರಿತೇವೆ. ಅಂದರೆ ನವೀಕರಿಸುವ ಶಕ್ತಿ, ರಿನ್ಯೂವಬಲ್ ಎನರ್ಜಿ ಅಂತೇಳಿ ನೋಡ್ತೇವೆ. ಇನ್ನೊಂದು ನಾನ್ ರಿನ್ಯೂವಬಲ್, ನವೀಕರಿಸಲಾಗದ ಶಕ್ತಿ. ನಾನ್ ರಿನ್ಯೂವಬಲ್. ನಾನ್ ರಿನ್ಯೂವಬಲ್, ನವೀಕರಿಸುವ ಶಕ್ತಿ, ನವೀಕರಿಸಲಾಗದ ಶಕ್ತಿ ಅಂತ ಕರೆಯಲಾಗುತ್ತೆ. ಹಾಗಾದರೆ ಕೆಲಸ ಮಾಡಲು ಅಂತೇಳಿ ಬಂದಾಗ ಸಹಜವಾಗಿ ಕೆಲಸಗಳನ್ನು ಶಕ್ತಿಯಿಂದ ನಾವು ನೋಟಿಸ್ ಮಾಡೋದು. ಮಾನವನಿಗೆ ಶಕ್ತಿಯನ್ನು ಉತ್ಪಾದಿಸಲು ಸಾಧ್ಯವಿಲ್ಲ, ಅದನ್ನು ವಿನಾಶ ಮಾಡಲು ಸಾಧ್ಯವಿಲ್ಲ. ಇರೋ ಹಾಗೆ ಇರ್ತದೆ. ಇದರ ಆಧಾರದ ಮೇಲೆ ನಾವು ನೋಟಿಸ್ ಮಾಡೋದು. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಹುಟ್ಟು ಹಾಕಲು ಸಾಧ್ಯ ಇಲ್ಲ, ವಿನಾಶ ಮಾಡಲು ಸಾಧ್ಯವಿಲ್ಲ. ಓಕೆ, ಅದನ್ನು ಬಳಕೆಯಲ್ಲಿ ತರಬಹುದು, ಅದರ ಒಂದು ಫಾರ್ಮ್ದ ಇನ್ನೊಂದು ಫಾರ್ಮಿಗೆ ಏನು ಮಾಡ್ಬೋದು, ಅದನ್ನು ಬದಲಿಸಬಹುದು. ಅದನ್ನು ಮಾತ್ರ ನಾವು ನೋಟಿಸ್ ಮಾಡ್ತೇವೆ. ಹಾಗಾದರೆ ನವೀಕರಿಸಬಹುದಾದ ಶಕ್ತಿ ಅಂತ ಹೇಳಿದ್ರೆ ಏನು? ಪುನಃ ಬಳಕೆಯಲ್ಲಿ ತರಬಹುದಾದ, ಬಳಕೆ ಆದ ನಂತರವೂ ನಮ್ಮಲ್ಲಿ, ನಮ್ಮ ನೇಚರಲ್ಲಿ ಅಥವಾ ನಮ್ಮ ನೈಸರ್ಗಿಕವಾಗಿ ಏನಾಗಿರುತ್ತೆ, ಖಾಲಿ ಆಗುವುದಿಲ್ಲ. ಶಕ್ತಿ ಏನಾಗಲ್ಲ, ಶಕ್ತಿ ನಾಶವಾಗುವುದಿಲ್ಲ, ನಾಶ ಆಗುವುದಿಲ್ಲ, ನಾಶ ಆಗುವುದಿಲ್ಲ. ಓಕೆ, ಆದರೆ ಇವುಗಳು ನಾಶ ಆಗುತ್ತವೆ. ಈ ಶಕ್ತಿಗಳೇನಾಗಿರ್ತವೆ, ಈ ಶಕ್ತಿಗಳೇನಾಗಿರ್ತವೆ, ನಾಶ ಆಗುತ್ತವೆ. ನಾಶ ಆಗುತ್ತವೆ, ವಿನಾಶವನ್ನು ಕಾಣ್ತವೆ. ನವೀಕರಿಸಲಾಗದ ಶಕ್ತಿ. ನವೀಕರಿಸಬಹುದಾದ ಶಕ್ತಿ ಅಂತ ಹೇಳಿದ್ರೆ ಬೆಸ್ಟ್ ಎಕ್ಸಾಂಪಲ್ ಸೂರ್ಯನ ಶಕ್ತಿ, ಹೌದು, ಗಾಳಿ ಶಕ್ತಿ, ನೆಕ್ಸ್ಟು ಪವನ ಶಕ್ತಿ ಅಂತೇಳಿ ನೋಡ್ತೇವೆ, ಗಾಳಿ ಶಕ್ತಿ ಅಂತೇಳಿ ನೋಡ್ತೇವೆ, ನೆಕ್ಸ್ಟು ಜಲಶಕ್ತಿ. ಇವನ್ನ ಎಷ್ಟೇ ಬಳಕೆ ಮಾಡಿ ನೀವು ಏನಾಗಲ್ಲ, ಹೊಟ್ಟೆ ಖಾಲಿ ಆಗಂಗಿಲ್ಲ. ಓಕೆ, ನಮ್ಮ ನೇಚರಲ್ಲಿ ಗಿಫ್ಟ್ ಇವೆಲ್ಲ. ಓಕೆ, ಇಲ್ಲಿದ್ದಾವೆ ವಿನಾಶಕಾರಿ ಆಗಿದ್ದಾವೆ. ಪೆಟ್ರೋಲ್ ಉತ್ಪನ್ನಗಳು, ಪೆಟ್ರೋಲ್ ಉತ್ಪನ್ನಗಳು ಮತ್ತು ಪೆಟ್ರೋಲಿಯಂ ಅನಿಲಗಳು. ಪೆಟ್ರೋಲಿಯಂ ಅನಿಲ ಅನ್ನೋದೇನಿರುತ್ತೆ, ನಾಶ ಆಗುತ್ತೆ. ಓಕೆ, ಇವ್ಯಾವನ್ನೂ ನಾವೇನು ಮಾಡೋದಕ್ಕಾಗಲ್ಲ, ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಲ್ಲಿದ್ದಲು ಹೌದು, ಕಲ್ಲಿದ್ದಲು ಅಂತೇಳಿ ಕರಿತೀವಿ. ಇಷ್ಟು ಏನು ಅಂತೇಳಿದ್ರೆ ನಾಶಪಡಿಸಲಾಗದಂತಹ ಶಕ್ತಿಗಳಾಗಿರುತ್ತವೆ. ಓಕೆ, ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ನೋಟಿಸ್ ಮಾಡಬಹುದಾದದ್ದು. ಓಕೆ, ಸೊ ಇದರ ನಂತರ ನಾವು ಗಮನಿಸಬೇಕಾದಂಥದ್ದು ಕೆಲಸ, ಸಾಮರ್ಥ್ಯದ ಬಗ್ಗೆ ನೋಟಿಸ್ ಮಾಡೋಣ. ಈಗ ಸಾಮರ್ಥ್ಯ, ಪವರ್ ಅಂತೇಳಿ ನೋಡ್ತೇವೆ. ಓಕೆ, ಸೊ ಇದೊಂದು ಒಂದೇ ಚಾಪ್ಟ್ರಲ್ಲಿ ಬಂದಂಥದ್ದು. ಓಕೆ, ಕೆಲಸ, ಸಾಮರ್ಥ್ಯ, ಶಕ್ತಿ. ಓಕೆ, ಕೆಲಸದ ಬಗ್ಗೆ ನೋಡಿದ್ವಿ, ಶಕ್ತಿ ಬಗ್ಗೆ ನೋಡಿದ್ವಿ. ಈಗ ಸಾಮರ್ಥ್ಯದ ಬಗ್ಗೆ ನೋಟಿಸ್ ಮಾಡೋಣ. ಓಕೆ, ಸಾಮರ್ಥ್ಯ ಅಂದರೆ ಏನು? ಸಾಮಾನ್ಯವಾಗಿ ಸಾಮರ್ಥ್ಯ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಕೆಲಸ ಏನಿದೆ, ಒಬ್ಬ ವ್ಯಕ್ತಿಯ ಕೆಲಸ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಮಯಕ್ಕನುಗುಣವಾಗಿ ನಡೀತಾ ಇರುತ್ತೆ. ಅದು ಆ ವ್ಯಕ್ತಿಯ ಸಾಮರ್ಥ್ಯವಾಗಿರುತ್ತದೆ.
ಓಕೆ. ಸೊ ನಮ್ಮಲ್ಲೆಲ್ಲ ಇಂತಿಷ್ಟು ಕೆಲಸ ಅಂತ ಇದೆ, ಗೌರ್ಮೆಂಟಿಂದ ನಮಗೆ ಡಿಸೈಡ್ ಆಗಿರುವಂಥ ಕೆಲಸಗಳೆಷ್ಟು ಅಂದರೆ 24 ಅವರ್ಸಲ್ಲಿ ಏನಾಗಿರುತ್ತೆ, ಇದನ್ನು 3 ಭಾಗ ಮಾಡಿ ಅಂತ ಇದೆ. ಓಕೆ, 3 ಭಾಗ. ಅವನ ಸಾಮರ್ಥ್ಯ ಭಾಳ ಸ್ಥಿರವಾಗಿರಬೇಕು, ತುಂಬ ಕರೆಕ್ಟಾಗಿರಬೇಕು ಅಂದರೆ 8 + 8 + 8, ಹೌದಾ? 3 ಅಂದರೆ 3 8 24 ಅಲ್ವಾ? ಸೊ ಇದು ನಿದ್ರೆಗಾಗಿ, ಇದು ಕೆಲಸಕ್ಕಾಗಿ, ಇದು ಸ್ವಂತ ಕೆಲಸಕ್ಕಾಗಿ. ಸ್ವಂತ ಕೆಲಸ ಅಂದ್ರೆ ಗೊತ್ತಲ್ಲ, ಮನೆ ಕೆಲಸಗಳಿರಬಹುದು, ಮನೆ ನಿರ್ವಹಣೆ ಇರಬಹುದು. ಸೊ ಈ ರೀತಿ. ಓಕೆ, ಇದನ್ನು ನಿದ್ರೆಗಾಗಿಯೇ ನಾವು ಮೀಸಲಿಡುವಂಥದ್ದು. ಇದು ಕೆಲಸಕ್ಕಾಗಿ ಅಂದರೆ ಕಮರ್ಷಿಯಲ್ ಆಗಿ ಯೂಸ್ ಮಾಡೋದು, ಇದು ಸ್ವಂತ ಕೆಲಸಕ್ಕಾಗಿ ಯೂಸ್ ಮಾಡುವಂಥದ್ದು. ಓಕೆ, ಆವಾಗ ನಿರಂತರವಾಗಿ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸಮಯಕ್ಕನುಗುಣವಾಗಿ ಇದನ್ನು ಪಾಲನೆ ಮಾಡ್ದ ಅಂತ ಹೇಳಿದ್ರೆ ಏನಾಗುತ್ತೆ, ನಿರಂತರವಾಗಿ ಏನಾಗುತ್ತೆ ಆ ವ್ಯಕ್ತಿಯ ಸಾಮರ್ಥ್ಯವನ್ನು ನಾವು ನೋಟಿಸ್ ಮಾಡಬಹುದು. ಓಕೆ, ಯಾವುದೇ ಯಂತ್ರ ಆಗಿರಬಹುದು, ಸಮಯಕ್ಕನುಗುಣವಾದ ಕೆಲಸಗಳನ್ನು ಕಾರ್ಯಗಳನ್ನು ನಿಭಾಯಿಸ್ತಾ ಇತ್ತು ಅಂತ ಹೇಳಿದ್ರೆ 100% ಏನಾಗ್ತಾ ಹೋಗುತ್ತೆ, ಸೊ ಸಾಮರ್ಥ್ಯ, ಅದರ ವ್ಯಕ್ತಿಯ ಅಥವಾ ಆ ವಸ್ತುವಿನ ಸಾಮರ್ಥ್ಯ ನಮಗೆ ತಿಳಿತಾ ಹೋಗ್ತದೆ. ಓಕೆ, ಸೊ ಇದರ ನಂತರ ನಾವು ಇನ್ನೊಂದು ನೋಡ್ತೀವಿ ಅಂತ ಹೇಳಿದ್ರೆ ವಿದ್ಯುತ್ ಸಾಮರ್ಥ್ಯ ಅನ್ನೋದನ್ನು ನಾವು ನೋಡ್ತೀವಿ. ಏನಿದೆ ವಿದ್ಯುತ್ ಸಾಮರ್ಥ್ಯ, ಎಲೆಕ್ಟ್ರಿಕ್ ಪವರ್ ಅಂತೇಳಿ ನೋಟಿಸ್ ಮಾಡ್ತೀವಿ. ಎಲೆಕ್ಟ್ರಿಕ್ ಪವರ್ ಪಿ ಅಂತೇಳಿ ಗಮನಿಸ್ಬೋದು. ಏನಿದು ಪಿ ಅಥವಾ ಎಲೆಕ್ಟ್ರಿಕ್ ಪವರ್ ಅಂತ ಹೇಳಿದ್ರೆ, ಯಾವುದೇ ವಿದ್ಯುನ್ಮಂಡಲದಲ್ಲಿರುವ ಎಲ್ಲ ವಿದ್ಯುತ್ ಉಪಕರಣಗಳು ಏನು ಮಾಡ್ತವೆ, ವಿದ್ಯುನ್ಮಂಡಲದಲ್ಲಿರುವ ಎಲ್ಲ ವಿದ್ಯುತ್ ಉಪಕರಣಗಳು ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಏನು ಮಾಡ್ತವೆ ಅಂದರೆ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಓಕೆ, ಸಮಯಕ್ಕನುಗುಣವಾಗಿ, ಕೆಲಸಕ್ಕನುಗುಣವಾಗಿ ನೋಟಿಸ್ ಮಾಡುವಂಥದ್ದು. ಓಕೆ, ಹಾಗಾದರೆ ಕೆಲಸ, ಸೊ ವಿದ್ಯುತ್ ಸಾಮರ್ಥ್ಯ E/T ಅಂತೇಳಿ ಗಮನಿಸ್ತೀವಿ. ಓಕೆ, ಸೊ E/T ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ಹಾಗಾದರೆ SI ಯೂನಿಟ್ ಏನಾಗಿರುತ್ತೆ, ಇದರ SI ಯೂನಿಟ್ಗಳನ್ನು ನೀವು ನೋಟಿಸ್ ಮಾಡ್ತೀರಿ ಅಂತ ಹೇಳಿದ್ರೆ SI ಯೂನಿಟ್ ಏನಾಗಿರುತ್ತೆ ಅಂದರೆ ಜೌಲ್ಸ್ ಪರ್ ಸೆಕೆಂಡ್ ಅಂತೇಳಿ ನಾವು ನೋಡ್ತೀವಿ. ಹೌದಾ? ವಿದ್ಯುತ್ ಶಕ್ತಿ ಜೌಲ್ಸ್ ಪರ್ ಸೆಕೆಂಡ್. ಆ್ಯಕ್ಚುಲಿ ಹಿಂಗೆ ಬರೀಬೇಕು. ಆದರೆ ಇಲ್ಲೂ ಅಷ್ಟೇ ವಿದ್ಯುತ್ ಸಾಮರ್ಥ್ಯ ಇದರ SI ಘಟ ಆ್ಯಕ್ಚುಲಿ ಇದೇ ಆಗಿರುತ್ತೆ, ಜೌಲ್ಸ್ ಪರ್ ಸೆಕೆಂಡ್ ಅಂತಲೇ ಬರೀಬೇಕು. ಇದನ್ನು ಜೌಲ್ಸ್ ಪರ್ ಸೆಕೆಂಡ್ ಅಂತಲೇ ಆಗಿರುತ್ತೆ, ತಪ್ಪಿಲ್ಲ ಇಲ್ಲಿ ಬರೆಯುವಂಥದ್ದು. ಇಲ್ಲೂ ಅಷ್ಟೇ. ಆದರೆ ಇದನ್ನು ಜೇಮ್ಸ್ ವ್ಯಾಟ್ ಅನ್ನೋರು ಏನು ಮಾಡ್ತಾರೆ, 1 ಸೆಕೆಂಡಿನಲ್ಲಿ 1 ಜೌಲ್ಸ್ನಷ್ಟು ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡಿಕೊಂಡರೆ ಅದನ್ನು 1 ವ್ಯಾಟ್ ಅಂತೇಳಿ ಕರೆಯಲಾಗುತ್ತೆ. ಹಾಗಾಗಿ ವಿದ್ಯುತ್ ಸಾಮರ್ಥ್ಯದ SI ಘಟಕ ಏನಪ್ಪ ಅಂದರೆ 1 ವ್ಯಾಟ್. ಇದರ ನಂತರ ಇದು ಏನಾಗಿರುತ್ತೆ, ಯಾವಾಗಲೂ ಏನಾಗಿರುತ್ತೆ, ಇದು ಅದೀಶ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ ಕ್ವಾಂಟಿಟಿ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಸೊ ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿದಾಗ ಮೌಲ್ಯ ಮಾತ್ರ ಇರುತ್ತದೆ, ದಿಕ್ಕು ಒಟ್ಟಿನಲ್ಲಿ ಇರಂಗಿಲ್ಲ. ಅಂಥದ್ದನ್ನು ನಾವೇನಂತ ಕರಿತೀವಿ, ಅದೀಶ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡಬಹುದಾದದ್ದು ಇನ್ನೊಂದೇನು ಅಂದರೆ, ಸೊ SI ಕಮರ್ಷಿಯಲ್ ಆಗಿ ಇನ್ನೊಂದು ಘಟಕವನ್ನು ನಾವು ಯಾವಾಗಲೂ ಗಮನಿಸ್ತಾ ಇರ್ತೀವಿ. ಏನಂತ, 1 HP ವ್ಯಾಲ್ಯೂಗಳನ್ನು ನೋಟಿಸ್ ಮಾಡ್ತಾ ಇರ್ತೀವಿ. 1 HP ವ್ಯಾಲ್ಯೂ 746 ಅಂತೇಳಿ ನೋಡ್ತೇವೆ. 746 ವ್ಯಾಟ್ ಅಂಥೇಳಿ ಗಮನಿಸಬಹುದು. ಓಕೆ, ಹಾಗಾದರೆ 1 ಹಾರ್ಸ್ ಪವರ್ ಅಂತ ಹೇಳಿದ್ರೆ ಇದೇನೆ, ತುಂಬ ಸಲ ಎಕ್ಸಾಮಿಗೆ ಕೇಳಿರುವಂಥದ್ದು. 1 ಯೂನಿಟ್ನ ಮೌಲ್ಯ ಹೇಗಿರುತ್ತೆ ಅಂತೇಳಿ, ಇಟ್ ಈಸ್ ನಥಿಂಗ್ ಬಟ್ 1 ಕಿಲೋ ವ್ಯಾಟ್ ಆರ್ ಅಂತೇಳಿ ನೋಡ್ತವೆ. ಇದು 3.6 ಇಂಟು 10⁻6 ಜೌಲ್ಸ್ ಅಂತೇಳಿ ನಾವು ನೋಡ್ತೀವಿ. ಓಕೆ, ಸೊ ಇಂಥದ್ದನ್ನು ನಾವು ಯಾವಾಗಲೂ ಗಮನಿಸ್ತಾ ಇರಬೇಕು. ಎಕ್ಸಾಮ್ಸ್ಗಳಿಗೆ ಇಂಥದ್ದು ಪ್ರಶ್ನೆಗಳು ಸಾಮಾನ್ಯವಾಗಿ ಇರುತ್ತವೆ, ಗೊತ್ತಿರಲಿ. ಓಕೆ, ಹಾಗಾದರೆ ನಮ್ಮಲ್ಲಿ ಯಾವ್ಯಾವ ರೀತಿಯಾದ ಪ್ರಶ್ನೆಗಳು ಬಂದಿದ್ದಾವೆ ನೋಟಿಸ್ ಮಾಡ್ತಾ ಬರೋಣ. ಓಕೆ, ಪ್ರಶ್ನೆಗಳನ್ನು ನೀವು ಗಮನಿಸ್ತಾ ಬಂದ್ರಿ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಸಾಕಷ್ಟು ಎನರ್ಜಿಗೆ ಸಂಬಂಧಪಟ್ಟಂತೆ, ಶಕ್ತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ತೀವಿ.
ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನು ನಾವು ನೋಟಿಸ್ ಮಾಡ್ತಾ ಹೋಗ್ಬೋದು. ಓಕೆ, ಆಲ್ಮೋಸ್ಟ್ ದೇಹವು ಸ್ಥಿರವಾದ ಸಮತೋಲನದಲ್ಲಿದ್ದಾಗ ದೇಹವು ಕನಿಷ್ಠ ಡ್ಯಾಶ್ ಶಕ್ತಿಯನ್ನು ಹೊಂದಿರುತ್ತದೆ. ದೇಹವು ಸ್ಥಿರವಾದ ಸಮತೋಲನದಲ್ಲಿ ಇದ್ದಾಗ, ಓಕೆ, ಸ್ಥಿರವಾದ ಸಮತೋಲನ, ಓಕೆ, ಅಂದರೆ ಮೀನಿಂಗ್ ಏನು ಏನಾಗುತ್ತೆ, ವೆನ್ ಅ ಬಾಡಿ ಈಸ್ ಇನ್ ಸ್ಟೇಬಲ್ ಈಕ್ವಿಲಿಬ್ರಿಯಮ್ ದೆನ್ ದ ಬಾಡಿ ಪೊಸೆಸಸ್ ದ ಮಿನಿಮಮ್ ಎನರ್ಜಿ. ಯಾವುದಾಗಿರುತ್ತೆ? ಸಂಭಾವ್ಯ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ, ಚಲನಾಶಕ್ತಿ ಕೈನೆಟಿಕ್ ಎನರ್ಜಿ ಅಂತೇಳಿ. ಸಂಭಾವ್ಯ ಮತ್ತು ಚಲನಾಶಕ್ತಿ ಎರಡೂ ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸೊ ನಂತರ ಶಕ್ತಿ ಅಷ್ಟೇ ಇರುತ್ತೆ, ಎನರ್ಜಿ ಅಷ್ಟೇ ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾನೀಗ ಸುಮ್ಮನೆ ನಿಂತಾಗ ನನ್ನಲ್ಲಿ ಏನಾಗಿರುತ್ತೆ, ನನ್ನಲ್ಲಿ ಎಂಥ ಎನರ್ಜಿ ಅಡಕವಾಗಿರುತ್ತೆ? ರೀಸ್ಟೋರಿಂಗ್ ಫೋರ್ಸ್ ಅಂತೇಳಿ ಕರೀತೇವೆ. ಇಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಸೊ ಪೊಟೆನ್ಷಿಯಲ್ ಎನರ್ಜಿ ಎಂಬುದು ಏನಾಗಿರುತ್ತೆ ನಾವು ನೋಟಿಸ್ ಮಾಡ್ಬೋದು. ಪ್ರಚನ್ನ ಶಕ್ತಿ ಏನಾಗಿರುತ್ತೆ, ಅಡಕವಾಗಿರುತ್ತೆ. ಎನರ್ಜಿ ಅಷ್ಟೇ ಇರೋಂಗಿಲ್ಲ, ನಮ್ಮಲ್ಲಿ ಪ್ರಚನ್ನ ಶಕ್ತಿ. ನಾನು ಚಲಿಸ್ತಾ ಇದ್ದರೆ ಮಾತ್ರ ಇರುವಂಥದ್ದು. ಇಲ್ಲಿ ನೋಡಿ, ಇನ್ನೊಂದಿದೆ. ದೇಹವು ಅಸ್ಥಿರ ಸಮತೋಲನ ಸ್ಥಿತಿಯಲ್ಲಿದ್ದಾಗ ದೇಹವು ಗರಿಷ್ಠವನ್ನು ಹೊಂದಿರುತ್ತದೆ. ಅಂದರೆ ವೆನ್ ಅ ಬಾಡಿ ಈಸ್ ಅನ್ಸ್ಟೇಬಲ್ ಈಕ್ವಿಲಿಬ್ರಿಯಮ್ ಪೊಸಿಷನ್ ದೆನ್ ದ ಬಾಡಿ ಪೊಸೆಸಸ್ ದ ಮ್ಯಾಕ್ಸಿಮಮ್. ಓಕೆ, ಮ್ಯಾಕ್ಸಿಮಮ್ ಸಂಭಾವ್ಯ ಶಕ್ತಿ, ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ, ಚಲನಾಶಕ್ತಿ, ಶಕ್ತಿ ಅಂತ ಅಷ್ಟೇ. ಬೋತ್ ಅಂದರೆ ಬೋತ್ ಪೊಟೆನ್ಷಿಯಲ್ ಆ್ಯಂಡ್ ಕೈನೆಟಿಕ್ ಎನರ್ಜಿ, ಸಂಭಾವ್ಯ ಮತ್ತು ಚಲನಾಶಕ್ತಿ ಎರಡೂ ಇರ್ತವೆ. ಅಂದರೆ ಎಸ್, ಎರಡೂ ಇರ್ತವೆ. ಓಕೆ, ಅಂಥದ್ದನ್ನು ನಾವು ನೋಟಿಸ್ ಮಾಡಿರ್ತವೆ. ಎರಡು ಚಲನಾಶಕ್ತಿಯೂ ಇರ್ತದೆ, ಅದರ ಜೊತೆಯಲ್ಲಿ ಪ್ರಚನ್ನ ಶಕ್ತಿಯೂ ಇರುತ್ತದೆ. ಅಸಮತೋಲನ ಅಂತೇಳಿ ಬಂದಾಗ, ಓಕೆ, ಅನ್ಇಕ್ವಿಲಿಬ್ರಿಯಮ್ ಅಂತೇಳಿ ಬಂದಾಗ ಎನರ್ಜಿ ರಿಸ್ಟೋರಿಂಗ್ ಆಗ್ತಾ ಇರುತ್ತೆ. ಏನು ಮಾಡಬೇಕು ಅನ್ನೋದನ್ನು ನೋಟಿಸ್ ಮಾಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ SI ಕೆಲಸದ ಘಟಕವು, ಅಂದರೆ SI ಕೆಲಸದ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ ಕೆಲಸದ SI ಘಟಕ, ಅಂದರೆ SI ಯೂನಿಟ್ ಆಫ್ ವರ್ಕ್ ಈಸ್ ಆರ್ ಅಂತೇಳಿ ಕೊಟ್ಟಿದ್ದಾನೆ. ಓಕೆ, ಜೌಲ್, ಓಕೆ, ಮತ್ತು ಇನ್ನೊಂದು ನ್ಯೂಟನ್ ಮೀಟರ್, ಜೌಲ್ ಮತ್ತು ನ್ಯೂಟನ್ ಮೀಟರ್ ಆಫ್ ದಿ ಎಬೋವ್. ಓಕೆ, ಕೆಲಸದ SI ಘಟಕ ಹೇಳಿದ್ವಿ. ಕೆಲಸದ SI ಘಟಕ ಏನಾಗಿರುತ್ತೆ? ಜೌಲ್ ಆಗಿರುತ್ತೆ. ಯಾವಾಗಲೂ ಏನಾಗಿರುತ್ತೆ? ಜೌಲ್ ಆಗಿರುತ್ತೆ. ಓಕೆ, ಸೊ ಇಂಥ ಪ್ರಶ್ನೆಗಳನ್ನು ಯಾವಾಗಲೂ ನೋಟಿಸ್ ಮಾಡ್ತಾ ಇರಬೇಕು. ಓಕೆ, ಅದರ ಸ್ಥಳಾಂತರದ ದಿಕ್ಕಿನಲ್ಲಿ, ಅಂದರೆ ಒಂದೇ ದಿಕ್ಕಿನಲ್ಲಿ ಅಂತೇಳಿ, ಅದರ ಸ್ಥಳಾಂತರದ ದಿಕ್ಕಿನಲ್ಲಿ ಸ್ಥಿರವಾದ ಬಲವನ್ನು ದೇಹದ ಮೇಲೆ ಅನ್ವಯಿಸಿದಾಗ ಆಗ ಮಾಡಿದ ಕೆಲಸವು ಏನಾಗಿರುತ್ತೆ ಅಂತೇಳಿ ಬಂದಾಗ, ನಾನು ಬೆಳಗ್ಗೆ ಹೇಳಿದ್ದೆ, ಕೆಲಸ ಧನಾಂಶದಲ್ಲಿರುತ್ತೋ ಋಣಾಂಶದಲ್ಲಿರುತ್ತೋ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಅವಾಗ ಕನಿಷ್ಠವಾಗಿರುತ್ತೋ, ಮಿನಿಮಮ್ ಆಗಿರುತ್ತೋ, ಗರಿಷ್ಠ ಮ್ಯಾಕ್ಸಿಮಮ್ ಆಗಿರುತ್ತೋ, ಸ್ಥಿರವಾಗಿರುತ್ತೋ, ಇದರಲ್ಲಿ ಯಾವುದೂ ಅಲ್ಲ. ಓಕೆ, ಏನು ಹೇಳಿದಾನೆ? ದ ಕಾನ್ಸ್ಟೆಂಟ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಅ ಬಾಡಿ ಇನ್ ದ ಡೈರೆಕ್ಷನ್ ಆಫ್ ಇಟ್ಸ್ ಡಿಸ್ಪ್ಲೇಸ್ಮೆಂಟ್ ದೆನ್ ವರ್ಕ್ ಡನ್ ಈಸ್ ಮ್ಯಾಕ್ಸಿಮಮ್. ಓಕೆ, ಮ್ಯಾಕ್ಸಿಮಮ್ ಗರಿಷ್ಠವಾಗಿರುತ್ತದೆ. ಯಾಕೆಂದರೆ ಆ ಕಾಯ ಹೋಗುತ್ತಿದ್ದಂತಹ ದಿಕ್ಕಿನಲ್ಲಿಯೇ ಏನಾಗಿರುತ್ತೆ, ಏನಾರ ಬಲವನ್ನು ಪ್ರಯೋಗ ಮಾಡಿದ್ರೆ ಇನ್ನೂ ಹೆಚ್ಚಿನ ಸ್ಥಾನ ಪಲ್ಲಟವನ್ನು ಹೊಂದಿರುತ್ತೆ. ಆವಾಗ ಆ್ಯಂಗಲ್ ಏನಾಗಿರುತ್ತೆ? 0 ಆಗಿರುತ್ತೆ. ಗರಿಷ್ಠ ಮಟ್ಟದಲ್ಲಿ ಕೆಲಸ ನಡೀತಾ ಇರುತ್ತೆ. ಓಕೆ, ದೊಡ್ಡ ಮಟ್ಟದಲ್ಲಿ ಕೆಲಸ ನಡೀತಾ ಇರುತ್ತೆ. ಓಕೆ, ಸೊ ಇಂಥದ್ದನ್ನು ನೀವು ಯಾವಾಗಲೂ ನೋಟಿಸ್ ಮಾಡ್ತಾ ಇರಬೇಕು. ಓಕೆ, ದೇಹದ ಸ್ಥಳಾಂತರದ ದಿಕ್ಕಿನಲ್ಲಿ ಲಂಬವಾಗಿ ದೇಹದ ಮೇಲೆ ಸ್ಥಿರವಾದ ಬಲವನ್ನು ಅನ್ವಯಿಸಿದರೆ, ಓಕೆ, ದೇಹವು ಮಾಡುವ ಕೆಲಸ ಡ್ಯಾಶ್ ಆಗಿರುತ್ತದೆ. ಅಂದರೆ ಇಫ್ ದ ಕಾನ್ಸ್ಟೆಂಟ್ ಫೋರ್ಸ್ ಇಸ್ ಅಪ್ಲೈಡ್ ಆನ್ ಅ ಬಾಡಿ ಪರ್ಪೆಂಡಿಕ್ಯುಲರ್ಲಿ ಇನ್ ದ ಡೈರೆಕ್ಷನ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ದೆನ್ ದ ವರ್ಕ್ ಡನ್ ಬೈ ದ ಬಾಡಿ ವಿಲ್ ಬಿ ಅಂತೇಳಿ ಬಂದಾಗ, ಶೂನ್ಯನೋ, ಕನಿಷ್ಠವಾಗಿರುತ್ತೋ, ಗರಿಷ್ಠವಾಗಿರುತ್ತೋ, ಯಾವುದೂ ಅಲ್ಲ. ಓಕೆ, ಸಾಮಾನ್ಯವಾಗಿ ಏನಾಗಿರುತ್ತೆ? ಶೂನ್ಯವಾಗಿರುತ್ತದೆ. ಸರ್ ಹೆಂಗೆ ಸರ್ ಶೂನ್ಯ ಅಂತೇಳಿದ್ರೆ ಏನಾಗಿರುತ್ತೆ? ಕೆಲಸ ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ. ಓಕೆ, ಥೀಟಾದಲ್ಲಿ ಏನಾಗಿರುತ್ತೆ ಅಂದರೆ 90 ಡಿಗ್ರಿ ತಗೊಂಡಾಗ F.S ಇಂಟು ಕಾಸ್ ಥೀಟಾ ಅಂತೇಳಿ ನಾವು ನೋಡ್ತೇವೆ. ಸೊ ಇಟ್ ಈಸ್ ವರ್ಕ್ ಡನ್ ಏನಾಗ್ತಾ ಇದೆ? ಎರಡೂ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿದೆ. ಒಂದು ಡೈರೆಕ್ಷನ್ ಹಿಂಗಿದೆ, ಇನ್ನೊಂದು ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಆಗಿ ಚಲನೆಯನ್ನು ತೆಗೆದುಕೊಳ್ತಾ ಇತ್ತು. ಅಂದರೆ F.S ಕಾಸ್ 90. ಹಾಗಾದರೆ ಕಾಸ್ 90 ಅಂತೇಳಿ ಬಂತು ಅಂದರೆ 0. F.S ಇಂಟು 0, ಎವ್ರಿಥಿಂಗ್ ಬಿಕಮ್ 0. ಸೊ ವರ್ಕ್ ಡನ್ ಈಸ್
0. ಇಂಥ ಪ್ರಶ್ನೆಗಳನ್ನು ಸಾಕಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಓಕೆ ನೀವು ನೋಡ್ತಾ ಇದ್ದೀರಿ. ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೊಡಲಾಗಿದೆ. ಓಕೆ ಸೊ ನಿರಂಜನ್ ಮೂರ್ತಿ ಅದಕ್ಕೆ ಸ್ಪರ್ಧಾವೀರ್ ಪ್ರಶ್ನಾಕೋಶ ನಿರಂಜನ್ ಅನ್ನೋ ಇದನ್ನು ನೀವು ತೊಗೊಂಡ್ರಿ ಅಂದರೆ KPSC ಪ್ರತಿ ವಿಭಾಗದಲ್ಲೂ 1,000 ಕ್ವಶನ್ಸ್ಗಳ ಜೊತೆಯಲ್ಲಿ ಆನ್ಸರ್ಗಳನ್ನು ನಿಮಗೆ ವೆರಿಫೈ ಮಾಡೋದಕ್ಕೆ ಕೊಡ್ತಾ ಇರುವಂಥದ್ದು. ಕೊನೆಗೆ ಒಂದೊಂದು ಮಾಡಲ್ ಕ್ವಶನ್ ಪೇಪರಲ್ಲಿ 40 ಕ್ವಶನ್ಸ್ ಇರ್ತವೆ. ಅಂತಹ 40 ಮಾಡಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಓಕೆ ಸಾಧ್ಯವಾದಷ್ಟು ಇದನ್ನು ರೆಫರ್ ಮಾಡಿ, ಇನ್ನೊಬ್ಬರಿಗೂ ತಿಳಿಸಿಕೊಡಿ. ಓಕೆ ನಾವು ಗೆಲ್ಲೋಣ, ಲೋಕವನ್ನು ಗೆಲ್ಲಿಸೋಣ. ಓಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಸೊ ಇಷ್ಟು ಪ್ರಶ್ನೆಗಳು ಸಾಮಾನ್ಯವಾಗಿ ಒಂದು ಮಿನಿಮಮ್ ನನ್ನ ಟಾರ್ಗೆಟ್ ಇದ್ದಿದ್ದೇನು ಅಂದರೆ ಒಂದು ಮಿನಿಮಮ್ ಆದರೂ ಕಲಿತ ಪ್ರಶ್ನೆಗಳ ಮೇಲೆ ಕಲಿತ ಟಾಪಿಕ್ ಮೇಲೆ ಒಂದು 5 ಕ್ವಶನ್ಸ್ಗಳಾದರೂ ಎಕ್ಸಾಮಿಗೆ ಕೇಳಿರೋಂಥವನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಏನಾಗ್ಬೋದು ಅಂತ ಹೇಳಿದ್ರೆ ಕಾನ್ಸೆಪ್ಟ್ಗಳನ್ನು ತಿಳಿಸಬಹುದು. ಓಕೆ ನಿಮಗೆ ಏನಾಗಿರುತ್ತೆ ಓಕೆಪ್ಪ ನಾವು ಕೂತ್ಕೊಂಡು ಕೇಳಿದ್ದಕ್ಕೂ ಏನಾಗಿರುತ್ತೆ ಸಾರ್ಥಕವಾಗಿರುತ್ತೆ ಅಂತ ನಾವು ನೋಟಿಸ್ ಮಾಡ್ತಾ ಇರ್ತೇವೆ. ಓಕೆ ಸೊ ಇವತ್ತಿನ ಟಾಪಿಕ್ನ ಹೊಸ ಟಾಪಿಕ್ಕಿಗೆ ಹೋಗಬೇಕಾಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಟಾಪಿಕ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಿರಂಜನ್.